ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀಟ್ ಪರೀಕ್ಷೆಯನ್ನ ನೀಟಾಗಿ ನಡೆಸೋದಕ್ಕಾಗಿಲ್ಲ ಕೇಂದ್ರ ಸರ್ಕಾರದ ಬಳಿ ಅನ್ನೋದು ಬಹಳ ಸ್ಪಷ್ಟ. ಇದರಿಂದ ವಿದ್ಯಾರ್ಥಿಗಳ ಭವಿಷ್ಯ ಕೂಡ ಅತಂತ್ರವಾಗಿದೆ. ಈ ಬೆನ್ನಲ್ಲೇ ನೀಟ್ ಪರೀಕ್ಷೆನೇ ರದ್ದಾಗಿರೋದನ್ನ ಖಂಡಿಸಿ ಈ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ರೀಸನ್ ಇದೆ, ಹೇಳ್ತೀವಿ ಮುಂದಕ್ಕೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟರು ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಸದಾಶಿವನಗರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ನಿವಾಸದ ಎದುರು ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಜಮಾಯಿಸಿದ್ರು ಮತ್ತು ಧಿಕ್ಕಾರವನ್ನು ಕೂಗಿದ್ರು. ಇವ್ರದ್ದು ಡಿಮ್ಯಾಂಡ್ ಬಹಳ ಸ್ಪಷ್ಟ. ಈಗ ಯಾರ್ಯಾರು ಅಕ್ರಮ ಮಾಡಿದ್ದಾರೆ ಅವ್ರನ್ನ ನೀವು ಕ್ಯಾನ್ಸಲ್ ಮಾಡೋದು, ಅವ್ರ ಮೇಲೆ ನೀವು ಶಿಕ್ಷೆ ಕೊಡೋದು ಸರಿ, ಎಲ್ಲ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡೋದು ತುಂಬ ದೊಡ್ಡ ತಪ್ಪು ಅಂತ ಇವರೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಸರ್ಕಾರದ ನಿರ್ಧಾರ ಸರಿ ಇಲ್ಲ ಅನ್ನೋದನ್ನ ಈ ಮೂಲಕ ಹೇಳ್ತಾ ಇದ್ದಾರೆ. ನೋಡಿ, ಕಾಂಗ್ರೆಸ್ನ ಕಾರ್ಯಕರ್ತರು, ಅದರಲ್ಲೂ ಸ್ಟೂಡೆಂಟ್ ವಿಂಗ್, ಯೂತ್ ವಿಂಗ್ ಎಲ್ಲರೂ ಸೇರ್ಕೊಂಡು ಪ್ರತಿಭಟನೆ ಮಾಡ್ತಾ ಇರುವಂತಹ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಾ. ಎಲ್ಲ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಅವ್ರ ಪರವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಯಾರು ಅಕ್ರಮ ಮಾಡಿದ್ದಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳೋದು ಸರಿ, ಅವ್ರ ವಿರುದ್ಧ ಶಿಕ್ಷೆ ಆಗಬೇಕು, ಅದೆಲ್ಲ ಕರೆಕ್ಟ್ ಇದೆ. ಬಟ್ ನ್ಯಾಯಯುತವಾಗಿ ಓದಿದಂತಹ ವಿದ್ಯಾರ್ಥಿಗಳ ಪರೀಕ್ಷೆ ವಿಚಾರದಲ್ಲಿ ಆಟ ಆಡೋದು ಏನಕ್ಕೆ? ಈಗೆಂಥ ಮಾನಸಿಕ ಆಘಾತ ಅಲ್ವಾ ಅದು ಅನ್ನುವಂತಹ ಪ್ರಶ್ನೆಯನ್ನು ಇವರೆಲ್ಲ ಕೇಳ್ತಾ ಇದ್ದಾರೆ. ಮತ್ತು ನೀಟ್ನಂತಹ ದೊಡ್ಡ ಎಕ್ಸಾಮನ್ನೇ ನಿಮಗೆ ಕರೆಕ್ಟಾಗಿ ನಡ್ಸೋಕ್ಕಾಗಿಲ್ಲ ಅಂದರೆ ಇನ್ನೇನು ಮಾಡ್ತೀರಾ ನೀವು ಅಂತ ಪ್ರಶ್ನೆ ಇವ್ರದ್ದು. ಮೇಡಮ್, ಕಾರಣ ಬಂದು ಮೆಡಿಕಲ್ಗೋಸ್ಕರ ತುಂಬ ಕಷ್ಟಪಟ್ಟು ಮಕ್ಕಳು ನಿದ್ದೆ ಇಲ್ದಲೆ, ಊಟ ಇಲ್ದಲೆ, ಎಷ್ಟು ಅವರ್ಸ್, ಎಷ್ಟು ಕಾಲ ಅವರು ಓದ್ತಾ ಇರ್ತಾರಲ್ಲ, ಆ ಶ್ರಮಕ್ಕೆ ನೀವು ಪೇಪರ್ನ ಲೀಕ್ ಮಾಡಿಬಿಟ್ರೆ ಬಡವ್ರ ಮನೆಯಲ್ಲಿ ಮಕ್ಕಳು ಓದ್ತಾ ಇರ್ತಾರೆ. ನೀವು ದುಡ್ಡು ಕೊಟ್ಬಿಟ್ಟು ಈ ಥರ ಪೇಪರ್ ಲೀಕ್ ಮಾಡ್ತಾ ಇದ್ದೀರಾ ಇಷ್ಟು ವರ್ಷದಿಂದ. ಒಂದು ವರ್ಷನೂ ನಿಮಗೆ ಪೇಪರ್ನು ಯಾವ ಥರ ಲೀಕ್ ಆಗ್ತಿದೆ ಅದಕ್ಕೊಂದು ಸೆಕ್ಯೂರಿಟಿ ಕೊಡೋಕ್ಕಾಗಿಲ್ಲ ಅಂದರೆ ಯಾವ ಥರ ಮಕ್ಕಳದು ಭವಿಷ್ಯ ಹೆಂಗಿರುತ್ತೆ ಮುಂದೆ? ಈ ಭವಿಷ್ಯ ಕೇಳೋಕ್ಕೆ ಯೂತ್ ಎಲ್ಲರೂ ಹೊರ್ಗಡೆ ಬರಬೇಕು ಮೇಡಮ್. ಯೂತ್ ಬಂದು ಕೇಳಿದ್ರೆ ಮಾತ್ರ ಅವ್ರ ಭವಿಷ್ಯ ಮುಂದೆ ಅವ್ರದ್ದು ಏನಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಅವ್ರ ಭವಿಷ್ಯ ಯಾರು ಇಲ್ಲಿ ಕೇಳಲ್ಲ. ಅವ್ರ ಮನೇಲಿ ಅವ್ರು ಕುತ್ಕೊಳ್ತಾರೆ ಹೊರತು ಲೀಡರ್ಸ್ ಆಗಿರೋರು ಆಚೆ ಬರಬೇಕಾಗಿತ್ತು. ಎಷ್ಟು ದಿವಸ ಆಗಿದೆ ಮೇಡಮ್ ಇದು ಲೀಕ್ ಆಗಿರೋದು? ಯಾರಾದರೂ ಒಬ್ರು ಬಂದು ಸ್ಟೂಡೆಂಟ್ಸ್ಗೆ ಏನಾಗ್ತಿದೆ, ಅವ್ರ ಭವಿಷ್ಯ ಏನಿದೆ ಅಂತ ಕೇಳ್ತಿದಾರಾ? ಇಲ್ಲಿ ಯಾರಿಗೂ ಏನೂ ಆಗಬೇಕಾಗಿಲ್ಲ. ಅವ್ರವ್ರ ದುಡ್ಡು ಇಟ್ಕೊಂಡು ಅವ್ರವ್ರ ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಕೇಂದ್ರದಲ್ಲಿ ಯಾರು ಕೇಳೋರಿಲ್ಲ. ಏನಾಗುತ್ತೆ, ಏನೇನು ಅನಾಚಾರ ಆಗುತ್ತೆ ಅದ್ರ ಪಾಡ್ಗೆ ಅದು ಮಾಡಕ್ ಬಿಡ್ತಾರೆ. ಒಂದು ವಾರ ಇರುತ್ತೆ, ಒಂದು ವಾರ ಆದ್ಮೇಲೆ ಅದ್ರ ಪಾಡ್ಗೆ ಅದೇ ಮಲ್ಕೊಳ್ಳುತ್ತೆ. ಮಿಸ್ಟರ್ ನರೇಂದ್ರ ಮೋದಿ ಅವರು ಏನು ಇವತ್ತು ಕೇಂದ್ರದಲ್ಲಿ ನೀಟ್ ಎಕ್ಸಾಮ್ ಕಂಡಕ್ಟ್ ಮಾಡಿ ಬಡ ಮಕ್ಕಳಿಗೆ ಯಾವ ತರ ಸ್ಕ್ಯಾಮ್ ಮಾಡಿದ್ದಾರೆ ಇವತ್ತು, ಇದನ್ನ ಖಂಡಿಸಿ ನಾವು ಯುವ ಕಾಂಗ್ರೆಸ್ನ ಪ್ರತಿಭಟನೆ ಮಾಡ್ತಾ ಇದೀವಿ. ಅವರಿಗೆ ಈ ಎಕ್ಸಾಮ್ ಕಂಡಕ್ಟ್ ಮಾಡಿದಿರಾ ಅವರಿಗೆ ಗ್ರೇಸ್ ಅಲ್ಲಿ ಪಾಸ್ ಮಾಡಬೇಕು ಅಂತ ನಮ್ಮ ಮನವಿ ಮಾಡ್ತಾ ಇದೀವಿ. ಅವ್ರು ಕೇಂದ್ರ ಸರ್ಕಾರದಲ್ಲಿ ಏನಾದ್ರು ಈ ಎಕ್ಸಾಮ್ ಅಲ್ಲಿ ಏನಾದ್ರು ಪಾಸ್ ಮಾಡಿಲ್ಲ ಅಂದ್ರೆ ಗ್ರೇಸ್ ಆಗಿ ಮಾಡಿಸ್ಕೊಟ್ಟು ರಾಜ್ಯಾದ್ಯಂತ ದೊಡ್ಡ ಪ್ರತಿಭಟನೆ ಮಾಡಬೇಕಾಗುತ್ತೆ. ಅಖಿಲೇಶ್ ಯುವ ಕಾಂಗ್ರೆಸ್ ಪಶ್ಚಿಮ ಉಪಾಧ್ಯಕ್ಷ.